हमने सर पे ये केसरी रंग सजाया है मेरी ज़मीं अफसोस नहीं जो तेरे लिए 100 दर्द सहे महफूज रहे तेरी आन सदा चाहे जान मेरी ये रहे ना रहे मेरी ज़मीं महबूब मेरी मेरी नस नस में तेरा इश्क बहे फीका ना पड़े कभी रंग तेरा जिस्मों से निकल के खून कहे तेरी मिट्टी में मिल जावा गुल बन के मैं खिल जावा इतनी सी है दिल की आरज़ू तेरी नदियों में बह जावा तेरे खेतों में लहरावा इतनी सी है दिल की आरज़ू मेरे वतन के लोग जरा आँख में भर लो पानी जो शहीद हुए हैं उनकी जरा याद करो कुर्बानी है मेरे वतन के लोगों जरा आँख में भर लो पानी जो शहीद हुए शहीद हुए हैं उनकी जरा याद करो कुर्बानी जब घायल हुआ हिमालय खतरे में पड़ी आजादी जब तक थी सांस लड़े वो जब तक थी सांस लड़े वो फिर अपनी लाश बिछा दी संगीन पे धर कर माथा सो गए अमर बलिदानी जो शहीद हुए हैं उनकी जरा याद करो कुर्बानी ನಮ್ಮ ಪುರಾಣ ಪುಣ್ಯ ಕಥೆಗಳ ಅನುಸಾರ ಮರಣ ಹೊಂದಿದ ವ್ಯಕ್ತಿಯ ಆಗಸದಲ್ಲಿ ನಕ್ಷತ್ರರಾಗಿರುತ್ತಾರೆ ಎನ್ನುವುದು ನಂಬಿಕೆ. ಆದರೆ ನಮ್ಮ ಎಲ್ಲ ನಕ್ಷತ್ರಗಳು ಮಿನುಗುವುದಿಲ್ಲ. ಆದರೆ ಈ ದೇಶಕ್ಕೋಸ್ಕರ ವೀರನ ಮರಣವನ್ನು ಹೊಂದಿರುವ ಯೋಧರು ನಮಗೆ ಸದಾ ಹೊಳೆಯುವ ನಕ್ಷತ್ರಗಳು. ಅಂತಹ ವೀರ ಯೋಧರಿಗೆ ನಮ್ಮದೊಂದು ದೊಡ್ಡ ಸಲಾಂ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ, ಜೈ ಜವಾನ್, ಜೈ ಜವಾನ್. ಧನ್ಯವಾದಗಳು. ಈಗ ಹುತಾತ್ಮ ವೀರ ಯೋಧ ಅಜಿತ್ ವಿ ಭಂಡಾರ್ಕರ್ ಇವರು ಮಂಗಳೂರಿನವರು. ಅಕ್ಟೋಬರ್ 30, 1999ರಲ್ಲಿ ಜಮ್ಮು ಕಾಶ್ಮೀರದಲ್ಲಿ QRTಯನ್ನು ಮುನ್ನಡೆಸಿ ಹೋಗುವ ಸಂದರ್ಭದಲ್ಲಿ ಉಗ್ರವಾದಿಗಳ ದಾಳಿಯಲ್ಲಿ ಹಲವಾರು ಉಗ್ರವಾದಿಗಳನ್ನು ಕೊಂದು ಅಂತಿಮವಾಗಿ ಉಗ್ರವಾದಿಗಳ ಗುಂಡೇಟಿಗೆ ಬಲಿಯಾದವರು ವೀರ ಯೋಧ ಅಜಿತ್ ವಿ ಭಂಡಾರ್ಕರ್. ಅವರ ಹೆಂಡತಿ ಶ್ರೀಮತಿ ಶಕುಂತಲಾ ಭಂಡಾರ್ಕರ್ ತನ್ನ ಗಂಡ ವೀರನ ಮರಣವನ್ನಪ್ಪಿದ ನಂತರವೂ ಕೂಡ ತನ್ನಿಬ್ಬರು ಮಕ್ಕಳನ್ನ ಸೈನ್ಯಕ್ಕೆ ಸೇರಿಸಿದ ಮಹಾನ್ ಮಾತೃ ಶಕುಂತಲಾ ಅಜಿತ್ ಭಂಡಾರ್ಕರ್. ಅವರು ಪರಮ ಪೂಜ್ಯರಿಂದ ಗೌರವ ಸಮರ್ಪಣೆಯನ್ನ ಮತ್ತು ಆರ್ಥಿಕ ನೆರವಿನ ಸಾಂತ್ವನವನ್ನ ಸ್ವೀಕರಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಈ ಎಲ್ಲ ಹುತಾತ್ಮ ವೀರ ಯೋಧರ ಕುಟುಂಬಗಳಿಗೆ ತಲಾ 1 ಲಕ್ಷ ರೂಗಳ ಆರ್ಥಿಕ ನೆರವಿನ ಸಹಾಯವನ್ನ ಗೌರವ ಸಮರ್ಪಣೆಯನ್ನ ತರಳಬಾಳು ಜಗದ್ಗುರು ಬೃಹನ್ ಮಠದ ವತಿಯಿಂದ ತಲಾ ಕುಟುಂಬಗಳಿಗೆ ನೀಡಲಾಗುತ್ತಿದೆ. ಮತ್ತೋರ್ವ ವೀರ ಯೋಧ ಬಸವಂತರಾಯ್ ಲಿಂಗದಳ್ಳಿ ವಿಜಯಪುರದವರು
14 ಜುಲೈ 2000 ಜಮ್ಮು ಕಾಶ್ಮೀರದ ಆಪರೇಷನ್ ರಕ್ಷಕ್ನಲ್ಲಿ ವಿರುದ್ಧ ಹೋರಾಟದ ಸಂದರ್ಭದಲ್ಲಿ ಗುಂಡೇಟಿನಿಂದ ವೀರ ಮರಣವನ್ನಪ್ಪಿದ್ದಾರೆ. ಅವರ ಮಡದಿ ಶ್ರೀಮತಿ ಶಾರದಾ ಬಸವಂತರಾಯ್ ಇವರು ಪರಮ ಪೂಜ್ಯರಿಂದ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಮತ್ತೋರ್ವ ಹುತಾತ್ಮ ವೀರ ಯೋಧ ಆನಂದ್ ಕೃಷ್ಣ ಪಾಟೀಲ್ ಇವರು ಬೆಳಗಾವಿ ಜಿಲ್ಲೆ ಹುಕ್ಕೇರಿಯವರು. 9 ಏಪ್ರಿಲ್ 2001 ಜಮ್ಮು ಕಾಶ್ಮೀರದ ಪೂಂಚ್ ಪ್ರದೇಶದಲ್ಲಿ ತಾವು ಸಾಗುತ್ತಿದ್ದ ಟ್ರಕ್ನಲ್ಲಿ 4 ಜನರಿದ್ದರು. ಡ್ರೈವರ್ ಬದಿಯ ಸೀಟ್ನಲ್ಲಿ ಕುಳಿತಿದ್ದ ಆ ಸಂದರ್ಭದಲ್ಲಿ ಉಗ್ರರ ದಾಳಿಯಿಂದ ಟ್ರಕ್ನಲ್ಲಿದ್ದಂತಹ 4 ಜನರು ವೀರ ಮರಣವನ್ನಪ್ಪಿದರು. ಅದರಲ್ಲಿ ಆನಂದ್ ಕೃಷ್ಣ ಪಾಟೀಲ್ ಕೂಡ ಒಬ್ಬರು. ಅವರ ಮಡದಿ ಶ್ರೀಮತಿ ಜಯಶ್ರೀ ಆನಂದ್ ಪಾಟೀಲ್ ಅವರು ಪರಮ ಪೂಜ್ಯ ಜಗದ್ಗುರುಗಳವರಿಂದ ಗೌರವ ಸಮರ್ಪಣೆ ಹಾಗೂ 1 ಲಕ್ಷ ರೂಗಳ ಆರ್ಥಿಕ ನೆರವಿನ ಸಹಾಯವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಮುಂದಿನ ಹುತಾತ್ಮ ವೀರ ಯೋಧ ವಿಜಯ್ ಕುಮಾರ್ ಬಿ ಪಾಟೀಲ್ ಇವರು ಬೆಳಗಾವಿ ಜಿಲ್ಲೆಯ ಟಳಕವಾಡಿಯವರು. 8 ಮಾರ್ಚ್ 2004 ಸುರಾನ್ ಕೋಚ್ ಪೂಂಚ್ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಗ್ರಾನೇಟ್ ಮತ್ತು ಬಾಂಬ್ ದಾಳಿಯಲ್ಲಿ ವೀರ ಮರಣವನ್ನು ಹೊಂದಿದಂತವರು. ಇವರ ಮಡದಿ ಶ್ರೀಮತಿ ಸುನೀತಾ ವಿಜಯಕುಮಾರ್ ಇವರು ಪರಮ ಪೂಜ್ಯ ಜಗದ್ಗುರುಗಳವರಿಂದ ಗೌರವ ಸಮರ್ಪಣೆ ಮತ್ತು 1 ಲಕ್ಷ ರೂಗಳ ನೆರವಿನ ಸಹಾಯವನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಮುಂದಿನ ಹುತಾತ್ಮ ವೀರ ಯೋಧ ತಿಮ್ಮಯ್ಯ ಕೆಕೆ ಗಿರಿನಗರ ಬೆಂಗಳೂರಿನವರು. ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವಾಗ ತನ್ನ 1 ವರ್ಷದ ಮಗಳ ಹುಟ್ಟಿದಬ್ಬಕ್ಕೆಂದು 20 ದಿನಗಳ ರಜೆ ಹಾಕಿ ಬಂದು ನಂತರ 1 ವರ್ಷದ ಮಗುವನ ಮುಖವನ್ನು ನೋಡಿಕೊಂಡು ಕರ್ತವ್ಯಕ್ಕೆ ಹಾಜರಾದಾಗ ಅವರನ್ನ ಜಮ್ಮು ಕಾಶ್ಮೀರದ ಪೂಂಚ್ ಗಡಿಗೆ ನಿಯೋಜನೆ ಮಾಡಲಾಗಿತ್ತು. 24 ಜುಲೈ 2007 4 ಜನರಿದ್ದ ಇವರ ತಂಡಕ್ಕೆ ನೋ ಮೂವ್ಮೆಂಟ್ ಆರ್ಡರ್ ಇತ್ತು. ಉಗ್ರವಾದಿಗಳ ದಾಳಿಯಲ್ಲಿ 3 ಜನ ಸ್ಥಳದಲ್ಲಿಯೇ ಮೃತಪಟ್ಟರು. ಹೋರಾಟದಲ್ಲಿ ತಿಮ್ಮಯ್ಯನವರಿಗೆ ಹೊಟ್ಟೆಗೆ ತೊಡೆ ಭಾಗಕ್ಕೆ ಗುಂಡೇಟು ತಗಲಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಕಳಿಸಿಕೊಡಲಾಯಿತು. 2 ದಿನಗಳ ನಂತರ ಅತಿಯಾದ ರಕ್ತಸ್ರಾವದಿಂದ ತಿಮ್ಮಯ್ಯನವರು ವೀರ ಮರಣವನ್ನು ಅಪ್ಪಿದರು. ಇವರ ಮಡದಿ ಶ್ರೀಮತಿ ಆಶಾ ತಿಮ್ಮಯ್ಯ ಇವರು ಪರಮ ಪೂಜ್ಯ ಜಗದ್ಗುರುಗಳವರಿಂದ ಗೌರವ ಸಮರ್ಪಣೆ ಮತ್ತು 1 ಲಕ್ಷ ರೂಗಳ ನೆರವಿನ ಸಹಾಯವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮುಂದಿನ ಹುತಾತ್ಮ ವೀರ ಯೋಧ ಯೋಗರಾಜ್ ಸಿ ಇವರು ಚನ್ನಗಿರಿ ತಾಲೂಕು ಗೊಪ್ಪೇನಹಳ್ಳಿಯವರು. 15 ಮಾರ್ಚ್ 2008 ಗುಜರಾತ್ನ ಗಡಿ ಭಾಗದಲ್ಲಿ ಗುಪ್ತಚರ ಇಲಾಖೆ ಮಾಹಿತಿಯ ಆಧಾರದ ಮೇಲೆ ಮಾದಕ ವಸ್ತುಗಳನ್ನು ಹೊಂದಿದ್ದಂತಹ ಟ್ರಕ್ ಅನ್ನು ಹಿಂಬಾಲಿಸುವಾಗ ಅಪಘಾತವಾಗಿ ತಲೆಗೆ ತೀವ್ರವಾದ ಗಾಯವಾಗಿ ವೀರ ಮರಣವನ್ನು ಅಪ್ಪಿರುತ್ತಾರೆ. ಇವರ ತಾಯಿ ಟಿ ಶಾರದಮ್ಮ ಪರಮ ಪೂಜ್ಯ ಜಗದ್ಗುರುಗಳವರಿಂದ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು. ನಂತರದ ವೀರ ಹುತಾತ್ಮ ಯೋಧ ಭೀಮಾಶಂಕರ್ ಹಡಪದ ಇವರು ವಿಜಯಪುರದವರು. 29 ಆಗಸ್ಟ್ 2010 ಮಂತ್ರಿಗಳ ರಕ್ಷಣೆಗೆಂದು ನಿಯೋಜನೆ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಪ ವಿರಾಮದಲ್ಲಿ ಹೊರಬಂದಾಗ ಏಕಾಏಕಿ ಉಗ್ರರ ದಾಳಿ ಮಾಡಿ ಉಗ್ರರ ವಿರುದ್ಧ ಹೋರಾಟದಲ್ಲಿ ವೀರ ಮರಣವನ್ನು ಒಪ್ಪಿರುತ್ತಾರೆ. ಇವರ ಮಡದಿ ಶ್ರೀಮತಿ ಜಯಶ್ರೀ ಹಡಪದ ಪರಮ ಪೂಜ್ಯ ಜಗದ್ಗುರುಗಳವರಿಂದ ಗೌರವ ಸಮರ್ಪಣೆ ಮತ್ತು ಆರ್ಥಿಕ ನೆರವಿನ ಸಹಾಯವನ್ನು ಪಡೆಯಬೇಕು ಅಂತೇಳಿ ವಿನಂತಿಸಿಕೊಳ್ತೇನೆ. ಮುಂದಿನ ಹುತಾತ್ಮ ವೀರ ಯೋಧ ಗಿರೀಶ್ ಅವರು. ಇವರು ಕೃಷ್ಣಾಪುರ ಕಾಟಪಳ್ಳಿಯವರು. 3 ಏಪ್ರಿಲ್ 2011 ಭಾರತ ಚೀನಾ ಗಡಿಯ ಪೂರ್ವ ದಿಕ್ಕಿನ OP ಪಾಲ್ಕರ್ ಸೋಮ್ ಸರೋವರದ ಲೇಕ್ ವಾಟರ್ ಸಪ್ಲೈ ಸ್ಕೀಮ್ನಲ್ಲಿ ಗಿರೀಶ್ ಕಾರ್ಯನಿರ್ವಹಿಸ್ತಾ ಇದ್ರು. ಭಾರಿ ಹಿಮಪಾತ ಮತ್ತು ಮಂಜುಗಡ್ಡೆ ಬೆಳೆದಿದ್ದರಿಂದ ನೋ ಮೂವ್ಮೆಂಟ್ ಆರ್ಡರ್ ಜಾರಿಗೊಳಿಸಲಾಯಿತು. ರಾತ್ರಿ ನೀರು ತೆರೆದಂದು ಹೊರಗೆ ಹೋದಾಗ ಬೆಳಗ್ಗೆಯಾದರೂ ಬಾರದೇ ಇದ್ದಾಗ ಸಹೋದ್ಯೋಗಿಗಳು ಹುಡುಕಿದಾಗ ಹಿಮದ ಅಡಿಯಲ್ಲಿ ಅವರ ಶರ್ಟ್ನ ಕಾಲರ್ ಮಾತ್ರ ಕಾಣ್ತಾ ಇತ್ತು. ತೆರವಿ ನೋಡಿದಾಗ ಆಗಲೇ ಇವರು ವೀರ ಮರಣವನ್ನಪ್ಪಿದ್ರು. ಮಡದಿ ಶ್ರೀಮತಿ ಕಲಾ ಗಿರೀಶ್ ಅವರು ಪರಮ ಪೂಜ್ಯ ಜಗದ್ಗುರುಗಳವರಿಂದ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು. ನಂತರ ಭರತೇಶ್ವರ ಪಡನಾಡ ಇವರು ಸಂಕೋಳ್ನ ಅಥಣಿಯವರು. ಮಣಿಪುರದ ಉಗ್ರರ ದಾಳಿಯ ಸಂದರ್ಭದಲ್ಲಿ ಡ್ರೋಗಾ ಬೆಟಾಲಿಯನ್ ಘಟಕದ ಸೈನಿಕರನ್ನ ದೇಶದ ಗಡಿ ಭಾಗಕ್ಕೆ ನಿಯೋಜನೆ ಮಾಡಲಾಗಿತ್ತು. 4 ಜೂನ್ 2015 ಕರ್ತವ್ಯಕ್ಕೆ ಟ್ರಕ್ನಲ್ಲಿ ತೆರಳುವಂತಹ ಸಂದರ್ಭದಲ್ಲಿ ಉಗ್ರರ ದಾಳಿ, ಅವರಿದ್ದಂತಹ ಟ್ರಕ್ ಮೇಲೆ ಗ್ರಾನೇಡ್ ದಾಳಿಯನ್ನ ಮಾಡಿ ವಾಹನವನ್ನು ಉಡಾಯಿಸಲಾಯಿತು. ಅಂತಹ ಸಂದರ್ಭದಲ್ಲಿ ಭರತೇಶ್ ಅವರು ವೀರ ಮರಣವನ್ನಪ್ಪಿರ್ತಾರೆ. ಇವರ ಮಡದಿ
ಸಂಗೀತ ಭರತೇಶ್ ಅವರು ಪರಮ ಪೂಜ್ಯ ಜಗದ್ಗುರುವರಿಂದ ಆಶೀರ್ವಾದವನ್ನು ಪಡೆಯಬೇಕು. ನಂತರ ಅನೂಪ್ ಪೂಜಾರಿ ಇವರು ಕುಂದಾಪುರ ಉಡುಪಿಯವರು. ದಿನಾಂಕ 24 ಡಿಸೆಂಬರ್ 2024ರಂದು ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಗಡಿ ನಿಯಂತ್ರಣದ ಬಳಿ ಸಂಜೆ ಸಮಯದಲ್ಲಿ ವಾಹನದಲ್ಲಿ ಗಸ್ತು ತಿರುಗ್ತಾ ಇದ್ದಂಥ ಸಂದರ್ಭದಲ್ಲಿ ಉಗ್ರರ ದಾಳಿಯಿಂದ ಗುಂಡೇಟು ತಗಲಿ ವೀರ ಮರಣವನ್ನು ಒಪ್ಪಿರ್ತಾರೆ. ಇವರು ಪರಮ ಪೂಜ್ಯರಿಂದ ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕು. ಇದುವರೆಗೂ 53 ಹುತಾತ್ಮ ವೀರ ಯೋಧರಿಗೆ ತರಳಬಾಳು ಜಗದ್ಗುರು ಬೃಹನ್ ಮಠದ ವತಿಯಿಂದ ಆರ್ಥಿಕ ನೆರವಿನ ಸಹಾಯ ಮತ್ತು ಗೌರವ ಸ್ವೀಕಾರವನ್ನ ಮಾಡಲಾಗಿದೆ. ಕಳೆದ 5 ವರ್ಷಗಳಲ್ಲಿ 53 ಜನ ಹುತಾತ್ಮ ವೀರ ಯೋಧರಿಗೆ ಶ್ರೀಮಠದ ವತಿಯಿಂದ ಗೌರವ ಸಮರ್ಪಣೆ ಮತ್ತು ಆರ್ಥಿಕ ನೆರವಿನ ಸಹಾಯವನ್ನ ನೀಡಲಾಗಿದೆ.